ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ನೀವು ಮೊಬೈಲ್ ನ ಚಾರ್ಜ್ ಹಾಕ್ಬಿಟ್ಟು ಮನೇಲಿ ಏನಾದ್ರೂ ಕೆಲಸ ಮಾಡ್ತಿರ್ತೀರಾ, ಎಲ್ಲಾದ್ರೂ ಓಡಾಡ್ತಿರ್ತೀರಾ. ಆ ಟೈಮಲ್ಲಿ ಯಾರಾದ್ರೂ ನಿಮಗೆ ಕಾಲ್ ಮಾಡಿದ್ರೆ ರಿಂಗ್ ಟೋನ್ ಜೊತೆ ಅವ್ರ ನೇಮ್ ಕೂಡ ಹೇಳ್ಬೇಕು. ಆ ರೀತಿ ಏನೇನ್ ಸೆಟ್ಟಿಂಗ್ಸ್ ಮಾಡ್ಬೇಕು ಮೊಬೈಲ್ ಅಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಹಾಕ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಫಸ್ಟ್ ಏನ್ ಮಾಡ್ತೀರಾ, ಈ ಕಾಲರ್ ಸಿಂಬಲ್ ಇದೆಯಲ್ಲ, ಆ ಕಾಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕಾಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟಾಪ್ ಲೆಫ್ಟ್ ಅಲ್ಲಿ 3 ಲೈನ್ಸ್ ಇದೆ. ಆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ. ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ವೆರೈಟೀಸ್ ಆಫ್ ಆಪ್ಷನ್ ಬರುತ್ತೆ. ಫುಲ್ ಡೌನ್ ಬನ್ನಿ. ಡೌನ್ ಬಂದ್ರೆ ಇಲ್ಲಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅಂತ ಇದೆ. ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅನೌನ್ಸರ್ ಕಾಲರ್ ಐ ಡಿ ಅಂತಿದೆಯಲ್ಲ, ಇಲ್ಲಿ ಅನೌನ್ಸರ್ ಕಾಲರ್ ಐ ಡಿ ಅಂತ ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೆವರ್ ಅಂತಿರುತ್ತೆ ನಿಮ್ದ್ರಲ್ಲೆಲ್ಲ. ನೀವೇನ್ ಮಾಡ್ಬೇಕು, ಆಲ್ವೇಸ್ ಕೊಡ್ಬೇಕು. ಓಕೆನಾ? ಆಲ್ವೇಸ್ ಕೊಟ್ರೆ ಯಾರೇ ಕಾಲ್ ಮಾಡಿದ್ರು ರಿಂಗ್ ಟೋನ್ ಜೊತೆ, ಫಾರ್ ಎಕ್ಸಾಂಪಲ್ ರಾಕೇಶ್ ಅಂತ ಸೇವ್ ಮಾಡ್ಕೊಂಡಿರ್ತೀರ ನೇಮು, ರಾಕೇಶ್ ಇಸ್ ಕಾಲಿಂಗ್ ಅಂತ ಬರುತ್ತೆ. ನೀವೇನ್ ನೇಮ್ ಇಟ್ಕೊಂಡಿರ್ತೀರೋ ಆ ನೇಮ್ ಇಂದ ಅನೌನ್ಸ್ಮೆಂಟ್ ಕೊಡುತ್ತೆ. ಅದು ರಿಂಗ್ ಟೋನ್ ಜೊತೆ. ನೋಡಿ ಎಂತ ಸೂಪರ್ ಆಗಿದೆ. 3 ಆಪ್ಷನ್ ಇದೆ ನೋಡಿ. ಆಲ್ವೇಸ್ ಕೊಟ್ರೆ ಎನಿ ಟೈಮ್ ಕಾಲ್ ಬಂದಾಗ ನಿಮ್ ನೇಮ್ ಹೇಳುತ್ತೆ. ಅಂದ್ರೆ ಯಾರ್ ನೇಮ್ ಸೇವ್ ಮಾಡಿರ್ತೀರೋ ಅವ್ರ ನೇಮ್ ಹೇಳುತ್ತೆ. ಓನ್ಲಿ ವೆನ್ ಯೂಸಿಂಗ್ ಹೆಡ್ಸೆಟ್ ಅಂದ್ರೆ ನೀವು ಹೆಡ್ಸೆಟ್ ಹಾಕೊಂಡಿದಾಗ ಮಾತ್ರ ಹೇಳುತ್ತೆ. ನೆವರ್ ಅಂತ ಕೊಟ್ರೆ ಬರೀ ಜಸ್ಟ್ ರಿಂಗ್ ಟೋನ್ ಬರುತ್ತೆ ಅಷ್ಟೇ, ನೇಮ್ ಬರೋದಿಲ್ಲ. ಇದು ನೀವು ಎಲ್ಲಾದ್ರೂ ಮೊಬೈಲ್ ಇಟ್ಬಿಟ್ಟು ಏನೋ ಕೆಲಸ ಮಾಡ್ತಾ ಇರ್ತೀರಾ, ಅವಾಗ ಅಕಸ್ಮಾತ್ ನಿಮ್ಗೆ ಇಂಪಾರ್ಟೆಂಟ್ ಕಾಲ್ ಆಗಿರುತ್ತೆ. ಆ ನೇಮ್ ಹೇಳೋದ್ರಿಂದ ನಿಮ್ಗೆ ಎಮರ್ಜೆನ್ಸಿ ಅಂತ ಬಂದು ಪಿಕ್ ಮಾಡ್ತೀರಾ. ಇಲ್ಲ ಅಂದ್ರೆ ತಲೆನೇ ಕೆಡ್ಸ್ಕೊಳಲ್ಲ. ಓಕೆನಾ? ಇದೊಂದು ಯೂಸ್ ಆಗುತ್ತೆ ನಿಮ್ಗೆ. ಯಾರು ಇಂಪಾರ್ಟೆಂಟ್ ಇರ್ತಾರೋ ಅವ್ರ ಪಟ್ಟನ ಒಂದು ಪಿಕ್ ಮಾಡ್ತೀರಾ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಧನ್ಯವಾದಗಳು.